ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಆತ್ಮೀಯರೇ, ಇವತ್ತಿನ ಶಿವ ಸಂಕಲ್ಪದಲ್ಲಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಇಂದು 15ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ. ವಾರ ಸೋಮವಾರವಾಗಿರ್ತಕ್ಕಂತಹದ್ದು. ಈ ಸೋಮವಾರ ಅಮಾವಾಸ್ಯೆ ಬಂದಾಗ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೇವೆ. ಇಂದು ಸೋಮವಾರ ಅಮಾವಾಸ್ಯೆ ಇರುವಂತಹ ದಿವಸ. ಅದು ಅಧಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ. ಹೀಗಿರುವಾಗ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವುವು, ಹೇಗಿದೆ, ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು, ಪರಿಹಾರ ಏನು ಹೇಳುವಂಥದ್ದನ್ನೆಲ್ಲ ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯಾ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರ. ಈ ದಿವಸದ ನಕ್ಷತ್ರ ಮೃಗಶಿರ ನಕ್ಷತ್ರ ಇದೆ. ಈ ದಿವಸದ ಯೋಗ ಶೂಲನಾಮ ಯೋಗ, ನಾಗವಾನ ಕರ್ಣ ಇರತಕ್ಕಂಥದ್ದು ಇವತ್ತಿನ ದಿವಸ. ಹೀಗಿರುವಾಗ ಇಂದಿನ ದಿನದ ವಿಶೇಷತೆ ಏನು? ಇಂದು ಸೂರ್ಯನು ವೃಷಭ ರಾಶಿಯನ್ನು ತ್ಯಜಿಸಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ದಿವಸ. ಇಂದಿನ ದಿವಸ ಸಾಯಂಕಾಲ 8 ಗಂಟೆಯ ಸಂದರ್ಭದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದಾಗ ಇವತ್ತಿನ ದಿವಸ ಮಧ್ಯಾಹ್ನಾತ್ಪರ ಒಳ್ಳೆ ಯೋಗಗಳು, ಷಡಶೀತಿ ಪುಣ್ಯಕಾಲ ಇತ್ಯಾದಿಗಳು ಇರುವಂತಹದ್ದು. ಪದ್ಮಕ ಯೋಗ ಇರುವಂತಹ ದಿವಸ. ಅತ್ಯಂತ ವಿಶೇಷವಾಗಿದೆ ಸೋಮವತಿ ಅಮಾವಾಸ್ಯೆ. ಹೀಗಿರುವಾಗ ಇಂದಿನ ದಿವಸ ಖಗೋಳದ ಗ್ರಹಸ್ಥಿತಿಗಳು: ಮೇಷರಾಶಿಯಲ್ಲೇ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ರವಿ ಚಂದ್ರನೊಟ್ಟಿಗಿದ್ದಾನೆ ಮೃಗಶಿರ ನಕ್ಷತ್ರದಲ್ಲಿ, ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ. ಇವತ್ತಿನ ದಿವಸ ಸಾಯಂಕಾಲ ರವಿಯೂ ಸಹಿತವಾಗಿ ಬುಧನೊಟ್ಟಿಗೆ ಬರ್ತಾ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಶುಕ್ರರು, ಸಿಂಹ ರಾಶಿಯಲ್ಲೇ ಕೇತು ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಇಂದಿನ ದಿವಸ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಮಾಂದಿ ಉದಯವಾಗಿರತಕ್ಕಂಥದ್ದು. ವೃಶ್ಚಿಕ, ಧನು, ಮಕರ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು.